ಮಲೆನಾಡಿನ ಈ ಸಿರಿಯಲ್ಲಿ ಸಿಗಂದೂರು ಕ್ಷೇತ್ರದಲ್ಲಿ ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ. ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ನಮ್ಮ ಅನುಕ್ಷಣವೂ ಕಾಯುತ್ತ ಕುಳಿತವಳೆ. ಮಲೆನಾಡಿನ ಈ ಸಿರಿಯಲ್ಲಿ ಸಿಗಂದೂರು ಕ್ಷೇತ್ರದಲ್ಲಿ ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ. ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ನಮ್ಮ ಅನುಕ್ಷಣವೂ ಕಾಯುತ್ತ ಕುಳಿತವಳೆ. ಶರಣೆಂದೇ ಚೌಡೇಶ್ವರಿ, ಕಾಪಾಡು ಸಿಗಂದೂರೇಶ್ವರಿ. ದೇವತಾಯೈ ಸಕಲ ಭೂತ ಸಹಿತಾಯೈ ದುಷ್ಟ ಜನನಾಶಿನ್ಯೈ ಸ್ಥಳದೇವತಾ ಶ್ರೀ ಕೇದಿಗೆ ಮಂಡಿ ಶ್ರೀ ಚೌಡೇಶ್ವರ್ಯೈ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ನೋಡಿ, ಎಲ್ಲರೂ ಹೇಳಬೇಕು, ಒಟ್ಟಿಗೆ ಹೇಳಿ. ಇದಂ ಇದಂ ಫಲಂ ಫಲಂ ಮಯಾ ಮಯಾ ದೇವಿ ದೇವಿ ಸ್ಥಾಪಿತಂ ಸ್ಥಾಪಿತಂ ಪುರತಃ ಪುರತಃ ತವ ತವ ತೇನ ತೇನ ಮೇ ಸುಫಲ ಸುಫಲ ಅವಾಪ್ತಿಹಿ ಅವಾಪ್ತಿಃ ಭವೇತ ಭವೇತ್ ಜನ್ಮನಿ 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 ಜನ್ಮನಿ. ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀ ಶ್ರೀಧರ ಸ್ವಾಮಿನೇ ನಮಃ. ಸದ್ಗುರುಪಾದ ಚರಣಾರವಿಂದಾಭ್ಯಾಂ ನಮಃ. ಅನುಜ್ಞಾಂ ದೇಹಿ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪರಮಾರೂಢಂ ಭಾರತೀ ತೀರ್ಥಮಾಶ್ರಜೆ. ಅಸ್ಮಜ್ಜಗದ್ಗುರೋ ಶೃಂಗೇರಿ ಪೀಠಸ್ಥಿತ ಭಾರತೀ ತೀರ್ಥ ಮಹಾಸ್ವಾಮಿನಾಂ ತತ್ಕರ ಕಮಲ ಸಂಜಾತ ವಿದುಷೇಕರ ಭಾರತೀ ಮಹಾಸ್ವಾಮಿನಾಂಚ ದಿವ್ಯಪಾರ ಚರಣಾರವಿಂದಯೋಃ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ನೋಡಿ, ಅಲ್ಲಿ ಬಾಗ್ಲ ಹತ್ರ ಹಾಕ್ತೀವಿ, ದೇವಸ್ಥಾನ ಬಾಗ್ಲ ಹತ್ರ ಹಾಕ್ತೀವಿ, ಆಯ್ತಾ? ಅಲ್ಲಿ ಒಳಗಡೆ ದೀಪ ಹಚ್ಚಿಟ್ಟಿದೆ, ಇಲ್ಲಿ ಹೊರಗಡೆ ಗಾಳಿಗೆ ಆರೋಗತ್ತೆ, ಕೈ ಮುಗಿಸ್ಬಿಡೋದು. ಹಾಗೆ ಎಲ್ಲ ಮಾಡ್ಕೊಳ್ಬೇಕು. ಹೇಳುವಂತಹ ಮಂತ್ರ ಮತ್ತು ಆ ಮಂತ್ರದ ಅರ್ಥಗಳನ್ನು ಫಲಶೋಧಕೇನ ಕಿಂಚಿದ ಪೂಜಾ ಸ್ಥಳಾನಿ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ಆತ್ಮಾನಂಜ ಪ್ರೋಕ್ಷ ಶೇಷಂ. ನೋಡಿ, ನಿಮ್ಮ ಎಡಗೈ ಇದು ಹೀಗೆ, ಬಲಗೈಲಿ ಹೀಗೆ ಹೀಗೆ 5 ಬೆರಳಲ್ಲಿ ಮೂಗು ಮುಟ್ಕೊಳ್ಳೋದಷ್ಟೇ. ಮೂಗು ಮತ್ತೆ ಒತ್ತಿಡ್ಕೊಳ್ಳೋದು ಬೇಡ, ಉಸಿರಾಟ ಮಾಡೋಕ್ಕೆ ಆಗಲ್ಲ. ಮೂಗು ಮುಟ್ಟಿಟ್ಕೊಂಡು ನಿಧಾನಕ್ಕೆ 3 ಸರ್ತಿ ಉಸಿರಾಟ. ಪ್ರಾರ್ಥನಂ ಕರಿಷ್ಯೆ. ಅಣ್ಣ ಹೇಳಬೇಕು ನೋಡಿ, ನೀವೆಲ್ಲ ಹೇಳಿ. ಅವರು ಹಾಗೆ ಕೂತ್ಕೊಂಡಿರ್ತಾರೆ. ದಾರುಬಿಹಿ ನಿರ್ಮಿತಂ ಗೇಹಂ ದೃಢಂ ಸೌಮ್ಯಂ ಮನೋಹರಂ ದೇವತಾ ಸಾನ್ನಿಧ್ಯರ್ಥಂ ದೇಹಿಮೆ ಶಿಲ್ಪಿ ಸತ್ತಮ. ಏನು ಹೇಳ್ತಾ ಇದ್ದೀರಾ? ದೇವತಾ ಕಾರ್ಯಕ್ಕಾಗಿ ನೀವು ಕಟ್ಟಿದಂತಹ ಈ ಜಾಗ ಏನಿದೆ ಮತ್ತು ನೀವು ಕೆತ್ತಿದಂತಹ ವಿಗ್ರಹ ಏನಿದೆ, ಇದನ್ನೆಲ್ಲ ಬಿಟ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀರಿ. ಅವ್ರೇನಂದ್ರು? ಆಗ್ಬೋದು ಅಂದ್ರ? ಆಗ್ಬೋದು ಅಂತ ಹೇಳಂಗಿಲ್ಲ ನೀವು, ಹಂಗಾರೆ ಸರಿ ಇಲ್ಲ. ಆದರೆ ಏನು ಗೊತ್ತಾ ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಇಲ್ಲೇನು ಪುಣ್ಯ ಸಂಪಾದನೆ ಆಗುತ್ತೆ. ಯಾಕೆ? ಈ ಕಟ್ಟಡವನ್ನು ಕಟ್ಟಬೇಕಾದ್ರೆ ಮತ್ತು ಆ ವಿಗ್ರಹವನ್ನು ಕೆತ್ತಬೇಕಾದ್ರೆ ನನ್ನ ಮನಸ್ಸು ಅಲ್ಲೇ ಕೇಂದ್ರೀಕೃತವಾಗಿರಬೇಕು.
ಬೇರೆ ಎಲ್ಲೋ ಗಮನ ಕೊಟ್ಟೆ, ಏನೋ ಒಂಚೂರು ವ್ಯತ್ಯಾಸ ಆಯಿತು, ಅದು ಹಾನಿ ಆಗುತ್ತೆ. ಅದಕ್ಕಾಗಿ ನಾನೇನು ಬೇರೆ ಎಲ್ಲೂ ಗಮನ ಕೊಟ್ಟಿಲ್ಲ. ಆ ಪೂಜೆ, ಆ ಸಮಯದ ಪೂಜೆ ಇತ್ಯಾದಿಗಳೆಲ್ಲ ನಾನು ಪುಣ್ಯ ಸಂಪಾದನೆ ಮಾಡಬೇಕಿತ್ತಲ್ಲ, ಅದು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಏನು, ಇನ್ನು ಮುಂದೆ ಇಲ್ಲೇನೆಲ್ಲ ಪುಣ್ಯ ಸಂಪಾದನೆ ಆಗುತ್ತೆ ಅದರಲ್ಲೊಂದು 10% ನಂಗೆ ಕೊಟ್ಟರೆ ನಾನು ಸಂತೋಷದಿಂದ ಬಿಟ್ಕೊಡ್ತೇನೆ ಅಂತ ಹಿಂಗೆ ಹೇಳ್ಬೇಕು. ಹಾಂ, ರೂಲ್ಸ್ ಇದೆ, ಹಂಗಲ್ಲ ಆಗತ್ತಾ? ಸಾಧ್ಯ ಇಲ್ಲ. ಯಾಕೆ ಗೊತ್ತಾ, ಇದು ನಮ್ದಲ್ಲ, ಇದು ಸಾರ್ವಜನಿಕರು ಮತ್ತು ಚೌಡೇಶ್ವರಿ ಅಮ್ಮನವರು. ಹಾಗಾಗಿ ಏನು ಅಪ್ಪ, ನೀವು ಮಾಡಿದ್ದೀರಾ, ಹೌದು, ಇದನ್ನು ನಾವು ಒಪ್ಕೊಂಡಿದ್ದೇವೆ. ನಿಮಗೆ ಶ್ರಮ ಆಗಿದೆ, ನಿಮಗೆ ತೊಂದರೆ ಆಗಿದೆ. ನಾವು ನಿಮಗೆ ಪದೇ ಪದೇ ಅದು ಬಂತ, ಅದು ಸರಿ ಆಯ್ತಾ, ಅದು ಆಯುಧ ಇದೇ ಇರಬೇಕಂತೆ, ಭಟ್ರು ಹೇಳಿದಾರಂತೆ, ಅದು ಹಿಂಗಿರ್ಬೇಕಂತೆ, ಅದು ಇಲ್ಲಿರ್ಬೇಕಂತೆ, ಬಾಗಿಲು ಅಲ್ಲಿ ಬರಬಾರ್ದಂತೆ, ಇದೆಲ್ಲ ತೊಂದರೆ ಕೊಟ್ಟಿದ್ದೇವೆ ನಾವು ಅಲ್ವಾ? ಆದರೂ ನೀವು ಅದನ್ನು ಮನಸ್ಸಿಗೆ ಹಚ್ಕೊಳ್ಳದಲ್ಲೇ, ಹೌದು ಇದು ಸಾರ್ವಜನಿಕರಿಗಾಗಿ ಭಕ್ತಾದಿಗಳಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನೀವು ಕೂಡ ಅದನ್ನೆಲ್ಲ ಸಮಸ್ಯೆ ಅಂತ ತಿಳ್ಕೊಳ್ಳಿಲ್ಲ. ಹೌದಪ್ಪ, ಇದು ಕರೆಕ್ಟು ಅಂತ ಯೋಚನೆ ಮಾಡಿದ್ದೀರಿ, ಹಾಗೆ ಇದನ್ನು ನಡೆಸಿಕೊಟ್ಟಿದ್ದೀರಿ. ಆದರೆ ನಮಗೆ ಆ 10 ಪುಣ್ಯ ಕೊಡೋಷ್ಟು ತಾಕತ್ತಿಲ್ಲ, ಶಕ್ತಿ ಇಲ್ಲ. ಏನು ಮಾಡೋಣ, ಒಂದು ಅದೇ ಸಾಮರ್ಥ್ಯದ ಒಂದಷ್ಟು ಗೌರವ ಮರ್ಯಾದೆಗಳನ್ನು ಕೊಡ್ತೇವಪ್ಪ, ಅದನ್ನು ಸ್ವೀಕಾರ ಮಾಡಿಕೊಂಡು ಬಿಟ್ಕೊಡ್ಬೇಕು. ಈಗ ಹೇಳಿ, ಆಯಿತು? ಸಂತೋಷದಿಂದ ನಾವು ತಾಯಿ ಸೇವೆ ಮಾಡ್ತಾ ಇದ್ದೀವಿ. ತಾಯಿಗೋಸ್ಕರ ಸಾನ್ನಿಧ್ಯವನ್ನು ಬಿಟ್ಕೊಡ್ತೇವೆ. ಆಯಿತಾ? ಚಂದ ಮಾಡಿ ಹಚ್ಚಿ. ಅಣ್ಣ, ನೀವು ನೋಡಿ, ಇಬ್ಬರೂ ಶಿಖರವನ್ನು ಎತ್ತಿ ಇವ್ರ ಕೈಗೆ ತಲುಪಿಸ್ಬೇಕು. ಆವಾಗ ಇದನ್ನು ಬಿಟ್ಕೊಟ್ರಿ ಅಂತ, ಆಯಿತಾ? ಹಾಂ ಹಾಂ, ಚೂರು ಎತ್ತದಂಗೆ ಮಾಡಿ ಅಣ್ಣ, ಅದೆಲ್ಲ ಎತ್ತದಂಗೆ ಮಾಡಿ. ಹಾಂ, ಚೂರು. ಹಾಂ, ನೋಡಿ ಹಾಗೆ ಅಣ್ಣ, ನೀವು ಅದನ್ನೆಲ್ಲ ಮುಟ್ಬಿಡಿ. ನೀವು ದಂಪತಿಗಳದನ್ನೆಲ್ಲ ಮುಟ್ಬಿಡಿ. ಅವ್ರು ಮುಟ್ಕೊಟ್ಟಿದ್ದೆಲ್ಲ ಮುಟ್ಬೇಕು ನೀವು. ಅವರು ಸ್ವೀಕಾರ ಮಾಡಿದ್ದೇವೆ, ನಾವು ಕೂಡ ದೇವತಾ ಸಾನ್ನಿಧ್ಯಕ್ಕೆ ಎಲ್ಲ ಕೆಲಸ ಕೈಂಕರ್ಯ ಮಾಡ್ತೇವೆ ಅಂತ, ಆಯಿತಾ? ಅದೇ ನೋಡಿದೆ, ಕಂಡೆ. ಹಾಕಿ ಅಣ್ಣ, ಹಂಗೆ ಹೋಗಂಗಿಲ್ಲ, ಮತ್ತೆ ಹೇಳ್ಬಿಡಿ, ಹಂಗೆ ಹೋಗಂಗಿಲ್ಲ. ಊಟ ಗೀಟ ಎಲ್ಲ ಮಾಡ್ಕೊಂಡು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು. ಅವರೇ ಖಜಾನ್ಸಿ ಅಣ್ಣ. ಅಲ್ಲ, ಅದ್ ನೀವು ಹೇಳಬೇಕು. ಅವರು ಬಟ್ಟೆ ಹೇಳೋದು, ಊಟ ಮಾಡ್ಕೊಂಡು ಸಮೃದ್ಧಿಯಾಗಿ ಹೋಗ್ಬೇಕು. ಹಾ, ಸಮೃದ್ಧಿಯಾಗಿ ಹೋಗ್ಬೇಕು. ಹೌದೌದು, ಸಂತೋಷದಿಂದ ಹೋಗ್ಬೇಕು. ಅಣ್ಣ, ಒಂಚೂರು ಈ ಕಡೆ ನೋಡ್ಬೇಕು ನೀವು, ಇಲ್ಲಿ ನೋಡ್ಬೇಕು. ಅಣ್ಣ, ತಟ್ಟೆ ಹಿಡ್ಕೊಳ್ಳಿ. ಅವರು ಬನ್ನಿ ಅಣ್ಣ, ನೀವು ಈ ಕಡೆ ಬನ್ನಿ, ಸೇರ್ಕೋಬೇಕು. ನೀವು ಇಲ್ಲಿ ಬನ್ನಿ ಅಮ್ಮ, ಇಲ್ಲಿ ಬನ್ನಿ, ಈ ಕಡೆ ಬನ್ನಿ. ನೀವು ಈ ಕಡೆ ಬನ್ನಿ ಅಮ್ಮ, ಫೋಟೋ ಕಾಣಿಸ್ಬೇಕಲ್ಲ. ಮತ್ತು ನೀವು ಏನು ಮಾಡಿದ್ರಿ ಅಂತ ಗೊತ್ತಾಗಬೇಕಲ್ಲ. ಏನು ಮಾಡಲಿಲ್ಲ, ಅವರು ಬಂದೇ ಇರಲಿಲ್ಲ ಎಲ್ಲ ತಗೊಬಿಟ್ರೆ. ಹಾಂ, ನೋಡಿ, ಈ ಸ್ಥಳದಲ್ಲಿ ಇನ್ನು ಮುಂದೆ ನಾವು ಪ್ರತಿಜ್ಞೆ ಮಾಡ್ತಾ ಇದ್ದೇವೆ, ಮುಟ್ಟು ಚೆಟ್ಟು ಮಾಡೋದಿಲ್ಲ, ಏನೇ ದೋಷಗಳನ್ನು ಮಾಡೋದಿಲ್ಲ, ಅಪಚಾರವಾಗಂಥ ಕೆಲಸವನ್ನು ಯಾವುದನ್ನು ಮಾಡೋದಿಲ್ಲ. ಹೀಗೆ ಆಯಿತಾ? ಹಾಂ, ಎಲ್ಲರೂ ಇಟ್ಕೊಳ್ಳಿ, ನಿಮ್ಮ ಕೈಯಲ್ಲೇ ಇಟ್ಕೊಳ್ಳಿ, ಅದನ್ನು ತೆಕ್ಕೊಳ್ಳಿ, ಕೈಯಲ್ಲಿ ಇಟ್ಕೊಳ್ಳಿ. ಹೇಳಿ, ಅಶೇಷೆ ಹೇಳಬೇಕೆಲ್ಲ ಕಮಿಟಿಯವರು. ಅಶೇಷೆ ಹೇ ಪರಿಷತ್ ಮದೀಯಾಂ ವಿಜ್ಞಾಪನಾಂ ಸಮ್ಯಕ್ ಅವಧಾರ್ಯ ಮಮ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ ಗೊತ್ತಿದ್ದೆಲ್ಲ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ನಿಮ್ಮ ಕುಟುಂಬದವ್ರದ್ದೆಲ್ಲ ಹೇಳ್ಕೊಳ್ಳಿ.
ಗ್ಯಾಪ್ ಬಿಟ್ರೆ ನಾನು ಕಟ್ ಮಾಡ್ತಾ ಇದ್ದೇನೆ, ನಿಮ್ಗೆ ಗೊತ್ತಿಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಡಿ, ಅಲ್ಲಿ ಪೆಟ್ರೋಲ್ ಬರ್ತಾರೆ, ಗಾಡಿ ನಿಂತಿದ್ದಾರೆ, ನಿಯಮಗಳು ಬೈಕ್ಗಳು ಯಾವುದು ತಪ್ಪುರದೇ ಆಗ್ಬೇಕು ಈಗ. ಎಲ್ಲದಕ್ಕೂ ಬರಬೇಕು. ಬಂದೆ ಬಂದೆ आलयेऽस्मिन् धान्यानि
ದೇವಿಯನ್ನು ಆವಾಹನೆ ಮಾಡಿ ಹೊರಗಡೆ ಮಲಗಿಸ್ಲಿಕ್ಕೆ ದಯಮಾಡಿ ವಿಗ್ರಹ ಎಲ್ಲ ಬನ್ನಿ. ಇಲ್ಲಿ ಒಳಗಡೆ ಒರೆಸ್ಬೇಕು ಪೂರ ವರ್ಷ ಪೂರ್ತಿ ಪ್ರಕಾರೇಣ ಕೋಗಿಲ ಮನ ದೇವತೆ ದೇವತೆ ಎಲ್ಲರಿಗೂ ತಲುಪಿದೆ. ಏನ ಕೊಡಿ ಅವ್ರಿಗೆ ಕಮಿಟಿಯವರು ಇಲ್ಲಿ ಇವತ್ತು ಈಗ ಹೋಮಕ್ಕೆ ಹಂಗೆ ಮಾಡಿ ಮಾಡಿ ಐದು ಕೊಂಡ್ಬಿಟ್ಟ ಶಿಷ್ಯ. ಕಾవాలి ಬೆಂಕಿ ಇರ್ಲಿ ಇರ್ಲಿ. ಲಕ್ಷ್ಮೀ ಲಕ್ಷ್ಮೀ ఓ తీస్తే
ಮಲೆನಾಡಿನ ಈ ಸಿರಿಯಲ್ಲಿ ಸಿಗಂದೂರು ಕ್ಷೇತ್ರದಲ್ಲಿ ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ. ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ನಮ್ಮ ಅನುಕ್ಷಣವೂ ಕಾಯುತ್ತ ಕುಳಿತವಳೆ. ಮಲೆನಾಡಿನ ಈ ಸಿರಿಯಲ್ಲಿ ಸಿಗಂದೂರು ಕ್ಷೇತ್ರದಲ್ಲಿ ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ. ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ.